ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನು ನಾವು ಕಟ್ ಮಾಡ್ತೀವಿ ಅಂತ ಇಲ್ಲಿ ಹೊಸ CM ಆದ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇದು ಯಾವ ಒಂದು ಫಲಾನುಭವಿಗಳಿಗೆ ಒಂದು ಗೃಹಲಕ್ಷ್ಮಿ 2,000 ಹಣವನ್ನು ಕಟ್ ಮಾಡ್ತಾರೆ, ಮತ್ತು ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೀವು ಕಡ್ಡಾಯವಾಗಿ ಏನೇನು ಕೆಲಸ ಮಾಡಬೇಕು, ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದರೆ ಈ ಬಗ್ಗೆ ಮಾಹಿತಿ ಆದರೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಗೃಹಜ್ಯೋತಿ ಕುರಿತು ಕೂಡ ಇಲ್ಲಿ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರು ಏನು ಮಾತನಾಡಿದ್ದಾರೆ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಯಾವ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನುವಂಥದ್ದನ್ನು ಹೇಳ್ಬಿಡ್ತೀನಿ. ಮತ್ತು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನು ಕೆಲಸ ಮಾಡಬೇಕನ್ನುವಂಥದ್ದನ್ನು ಹೇಳ್ತೀನಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ದುರ್ಬಳಕೆಗೆ ಇಲ್ಲಿ ಕಡಿವಾಣ ಹಾಕಲು ಆದರೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಅನರ್ಹರ ಪಾಲಾಗುತ್ತಿರುವ ಸಾರ್ವಜನಿಕ ಹಣವನ್ನು ಉಳಿಸುವ ಹಾಗೂ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಫಲಾನುಭವಿಗಳ ಸಮಗ್ರ ಮಾಹಿತಿ ಮತ್ತು ದಾಖಲೆಗಳ ಮರುಪರಿಶೀಲನೆಗೆ ಇಲ್ಲಿ ತೀರ್ಮಾನ ಆದರೆ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಮೃತರ ಖಾತೆಗಳಿಗೆ ಹಣ ಜಮೆಯಾಗುತ್ತಿರುವುದು ಮತ್ತು ಅನ್ಯ ರಾಜ್ಯಗಳ ಮೂಲದವರು ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯುತ್ತಿರುವುದನ್ನು ತಡೆಯಲು ಸರ್ಕಾರ ಇಲ್ಲಿ ಯೋಚನೆ ಆದರೆ ಮಾಡ್ತಿದೆ. ಇಲ್ಲಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನಾವು ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸುತ್ತಿಲ್ಲ ಅಥವಾ ಪರಿಷ್ಕರಣೆ ಮಾಡುತ್ತಿಲ್ಲ, ಆದರೆ ಫಲಾನುಭವಿಗಳ ಮೊಬೈಲ್ ಸಂಖ್ಯೆ ಮತ್ತು ಇತರ ವಿವರಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುವುದು ದಾಖಲೆ ಸಮೇತ ಪತ್ತೆಯಾಗಿದೆ. ಅರ್ಹತೆ ಇಲ್ಲದವರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಎಂದರು. ಗೃಹಜ್ಯೋತಿ ಯೋಜನೆಯಡಿ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್. ಸದ್ಯ 1.64 ಕೋಟಿ ಫಲಾನುಭವಿಗಳಿದ್ದಾರೆ, ಆದರೆ ಕೆಲವು ಕಡೆಗಳಲ್ಲಿ ಒಬ್ಬರ ಹೆಸರಲ್ಲೇ 5-6 ವಿದ್ಯುತ್ ಮೀಟರ್ಗಳಿರುವುದು ಪತ್ತೆಯಾಗಿದೆ. ಕೆಲವರು ವಾಸದ ಮನೆ ಎಂದು ವಿದ್ಯುತ್ ಸಂಪರ್ಕ ಪಡೆದು ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ ಅಂತ ಇಲ್ಲಿ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಬಾಡಿಗೆ ಮನೆಗಳಿಗೆ ಬಳಸುತ್ತಿದ್ದಾರೆ. ಬಾಡಿಗೆ ಮನೆಗಳಲ್ಲಿ ನಮ್ಮ ರಾಜ್ಯದವರಿದ್ದಾರೋ ಅಥವಾ ಪರ ರಾಜ್ಯದವರಿದ್ದಾರೋ ಎಂಬ ಸ್ಪಷ್ಟ ಮಾಹಿತಿ ಸರ್ಕಾರದ ಬಳಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು, ಗೃಹಜ್ಯೋತಿ ಯೋಜನೆದಾಗಿರ್ಬೋದು, ಯಾರು ದುರ್ಬಳಕೆ ಮಾಡ್ತಿದ್ದಾರೆ, ಯಾರು ಬೇರೆ ರಾಜ್ಯದವರವರೇ ಮತ್ತು ಅನರ್ಹರು ಯಾರಿದ್ದಾರೆ ಅಂಥವ್ರಿಗೆ ಕಟ್ ಮಾಡ್ತೀವಿ ಅಂತ ಹೇಳ್ತಿರುವಂಥದ್ದು. ಅರ್ಹರ ಪತ್ತೆ ಹೇಗೆ ಅಂತ ಇಲ್ಲಿ ನೀವು ಕೇಳೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ಆಧಾರ್ KYC, ಗೃಹಲಕ್ಷ್ಮಿ ಫಲಾನುಭವಿಗಳ ಆಧಾರ್ KYC ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸುವುದು. 2 ದಾಖಲೆಗಳ ಮರುಸಂಗ್ರಹ, ಫಲಾನುಭವಿಗಳ ಬ್ಯಾಂಕ್ ಖಾತೆ ಹಾಗೂ ಮೊಬೈಲ್ ಸಂಖ್ಯೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಇಲ್ಲಿ ದಾಖಲಿಸಿರುವಂಥದ್ದು. 3ನೇದು ಬಂದು ಮಾಲೀಕರ ವಿವರ, ಗೃಹಜ್ಯೋತಿ ಯೋಜನೆ ಪಡೆದುಕೊಂಡಿರುವ ಮನೆಗಳ ಮಾಲೀಕರ ಸಂಪೂರ್ಣ ಮಾಹಿತಿ ಆದರೆ ಕಲೆ ಹಾಕ್ತೀವಿ. ಮತ್ತು ಬಾಡಿಗೆದಾರರ ಪತ್ತೆ, ಬಾಡಿಗೆ ಮನೆಯಲ್ಲಿ ವಾಸವಿರುವ ಫಲಾನುಭವಿಗಳು ಮೂಲತಃ ಯಾವ ರಾಜ್ಯದವರು ಎಂಬ ಮಾಹಿತಿ ಕೂಡ ನಾವು ಸಂಗ್ರಹ ಮಾಡ್ತೀವಿ. ಉದ್ದೇಶದ ತಪಾಸಣೆ, ಗೃಹ ಬಳಕೆಯ ವಿದ್ಯುತ್ ಸಂಪರ್ಕ ಪಡೆದು ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿರುವವರನ್ನು ಕೂಡ ನಾವು ಪತ್ತೆ ಹಚ್ತೀವಿ ಅಂತ ಇಲ್ಲಿ DK ಶಿವಕುಮಾರ್ ಅವರು ಒಂದು ಬಿಗ್ ಶಾಕಿಂಗ್ ಆದರೆ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಯಾರ್ಯಾರಿಗೆ ಹಣ ಕೊಡಬೇಕು ಅನ್ನೋ ರೀತಿಯಾಗಿ ಇಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದು ಕಡ್ಡಾಯವಾಗಿ ಮಾಡ್ತಿದ್ದಾರೆ. ಇದನ್ನು ಯಾವಾಗಿಂದ ಹೋಗಿ ನೀವು ಕರ್ನಾಟಕ ಒನ್ನಲ್ಲಿ ಗ್ರಾಮ ಒನ್ನಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಸಲ್ಲಿ. ಈಗ ಸರ್ಕಾರದವರು ಯಾವ ದಿನಾಂಕದಿಂದ ಹೋಗಿ ನೀವು ಬಯೋಮೆಟ್ರಿಕ್ ಕೊಡಬೇಕು ಅನ್ನುವಂಥದ್ದನ್ನು ಇನ್ನೂ ಮಾಹಿತಿ ಆದರೆ ಕೊಟ್ಟಿಲ್ಲ ಸ್ನೇಹಿತರೆ. ಆದರೆ ಬಯೋಮೆಟ್ರಿಕ್ ಮಾಡೋದಂತೂ ಅದು ಕಡ್ಡಾಯವಾಗಿದೆ. ಆಲ್ರೆಡಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು, ಇಲ್ಲಿ ಅರ್ಹರಿಗೆ ಮಾತ್ರ ಹಣವನ್ನು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತೀವಿ. ಮೃತಪಟ್ಟಿರುವಂತಹ ಮಹಿಳೆಯರು ಕೂಡ ಇಲ್ಲಿ ಹಣ ಹೋಗ್ತಿರುವಂಥದ್ದು. ಇದುವರೆಗೂ ನಾವು 30 ಕಂತಿನ ಒಂದು ಹಣವನ್ನು ಜಮಾ ಮಾಡಿದ್ವಿ, ಅಂದರೆ ಟೋಟಲ್ 60,000 ಹಣ ಜಮಾ ಮಾಡಿದ್ದೀವಿ. ಇದುವರೆಗೂ ₹1 ಕೂಡ ಎಷ್ಟೋ ಜನ ಖಾತೆಗಳಿಂದ ಅಮೌಂಟನ್ನು ತೆಗೆದುಕೊಂಡಿಲ್ಲ. ಈ ರೀತಿಯಾಗಿ ತುಂಬ ಜನ ಅನರ್ಹರಿದ್ದಾರೆ, GST ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಅವರೆಲ್ಲರನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬಿಟ್ಟು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಕಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಕುರಿತು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು 30ನೇ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದು ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ